ಓಕೆ. ಇದು ಎನ್ ಎಸ್ ಜಿ ಈ ಕಡೆ ಯಾಕೆ ಒಲವು ಅಂತ ಹೇಳಿ, ಎಷ್ಟು ಚಾಲೆಂಜಿಂಗ್ ಆಗಿತ್ತು ಇದು? ನಾವು ಡೆಹ್ರಾಡೂನಲ್ಲಿ ಇದ್ದಿದ್ದು. ಡೆಹ್ರಾಡೂನಿಂದ ಪಂಜಾಬ್ಗೆ ನಮಗೆ ಮೂವ್ ಆಯಿತು. ಪಂಜಾಬ್ ಬಾರ್ಡ್ರ್, ಪಾಕಿಸ್ತಾನ ಬಾರ್ಡ್ರ್. ಅಲ್ಲಿ ನಮ್ಮದು ಅಲ್ಲಿತ್ತು. ಆವಾಗ ನಮಗೆ ಒಂದು ವ್ಯಾಕೆನ್ಸಿ ಬಂತು ಯೂನಿಟಿಗೆ. ಎನ್ ಎಸ್ ಜಿಯಿಂದ ಒಂದು ವ್ಯಾಕೆನ್ಸಿ ಇದೆ ಅಂತೇಳಿ. ಆಗ ನಮ್ಮದು ಟೋಟ್ಲಲ್ಲಿ 4 ಕಂಪನಿ ಇರುತ್ತೆ. ಆಲ್ಫಾ, ಬ್ರಾವೋ, ಚಾರ್ಲಿ, ಡೆಲ್ಟಾ, ಒಂದು ಸ್ಪೆಷಲ್, ಒಂದು ಆಡಮ್, 7 ಕಂಪನಿ ಇರುತ್ತೆ. ಆ ಕಂಪನಿಯಲ್ಲಿ ಒಬ್ಬರಿಗೆ ಕೇಳಿರ್ತಾರೆ ಟೋಟ್ಲ್. ಅದರಲ್ಲಿ ಎಲ್ಲ ಹೆಸರು ಕಳಿಸ್ತಾರೆ, ಯಾರ್ಯಾರು ವಾಲಂಟಿಯರ್ ಇದ್ದಾರೆ ಅಂತ ಕೇಳ್ತಾರೆ ಫಸ್ಟ್. ವಾಲಂಟಿಯರ್ಲಿ 2 ಕಂಪನಿ 3 ಕಂಪನಿಯಲ್ಲಿ ಎಲ್ಲ ಕಳಿಸ್ತಾರೆ. ಅದರಲ್ಲಿ ಒಬ್ಬರನ್ನ ಸೆಲೆಕ್ಷನ್ ಮಾಡ್ತಾರೆ, ಯಾರು ಫಿಟ್ ಆಗಿರ್ತಾರೆ ಅವ್ರನ್ನ. ನಾನು ವಾಲಂಟಿಯರ್ ಮಾಡಿದೆ. ನಮ್ಮ ಸಿ ಒ ಸಾಬ್ ವಾಸುದೇವ ಸಾಬ್ ಅಂತ ಹೇಳಿದ್ರು, ಕರ್ನಲ್. ಏನಪ್ಪ ಸ್ಪೋರ್ಟ್ಸಲ್ಲಿ ಇದೆಯಾ ನೀವು, ಅಲ್ಲೆಲ್ಲ ಹೋಗಿ ಈಗೆಲ್ಲ 10 ಇಯರ್ಸ್ ಆಯಿತು ಮ್ಯಾರಥಾನ್ ಓಡಿ ಕಾಲುಗಳೆಲ್ಲ ಇದಿರುತ್ತೆ ಅಲ್ಲ, ಬೇಡ ಫೇಲ್ ಆಗಿಬಿಟ್ರೆ ನಮ್ಮ ಯೂನಿಟಿಗೆ ಕೆಟ್ಟ ಹೆಸರು. ಇಲ್ಲ ಸರ್, ನಾನು ಗ್ಯಾರಂಟಿ ಹೋಗಿ ಪಾಸಾಗಿನೇ ಬರ್ತೀನಿ, ಪಾಸಾಗಿಲ್ಲ ನಾನು ಮನೆಗೆ ಡಿಸೈಡ್ ಕೊಟ್ಟು ಹೋಗ್ಬಿಡ್ತೀನಿ. ಸರಿ ಅಂತ ಹೋಗಿ, ಸರಿ ಓಕೆ ಅಂತ ಹೇಳಿದ್ರೆ ಮೆಹ್ತಾ ಚೌಕ್ ಅಂತ, ಅಲ್ಲಿಂದ ಎನ್ ಎಸ್ ಜಿಗೆ ಹೋದೆ. ಎನ್ ಎಸ್ ಜಿಗೆ ನಮ್ಮ ಯೂನಿಟಿಂದ ಒಬ್ಬರೇ ಹೋಗಿ ಬಂದಿದ್ರು ಆವಾಗ. ಅದಕ್ಕೆ ಮೊದಲು ಯಾರೂ ಹೋಗಿದ್ದಿಲ್ಲ, ನಾನೇ ಸೆಕೆಂಡ್ ಗಂಟೆ. ಮಣಿವಣ್ಣ ಅಂತೇಳಿ ಫಸ್ಟ್ ಇದ್ರು. ಅವ್ರದ್ದೊಂದು ಇದು ನೋಡ್ಬೇಕಾದ್ರೆ ನನಗೆ ಖುಷಿಯಾಗಿರೋದು ಎನ್ ಎಸ್ ಜಿ ಹೋಗ್ಬೇಕಂದ್ರೆ ಇದು ಬಲಿದಾನ ಅಂತೇಳಿ. ಇದು ಮಾಡಿದ್ರೆ ಬಲಿದಾನ ಅಂತ ಅರ್ಥ, ನಾವು ದೇಶಕ್ಕೆ ಬಲಿದಾನ ಮಾಡಿದ್ವಿ ಅಂತ. ಓಕೆ. ಅವರು ಈ ಡ್ರೆಸ್ಸಲ್ಲಿ ಇದೊಂದು ಸ್ಪೆಷಲ್ ಹಾಕೊಂಡಿರ್ತಾರೆ ಯೂನಿಟಲ್ಲಿ. ಇದು ನನಗೊಂದು ತೆಗಿಲೇಬೇಕಲ್ಲ, ಎನ್ ಎಸ್ ಜಿಗೆ ಮಾಡಿದ್ರೆ ಅವಾಗ ಅಷ್ಟು ಇದಿದ್ದಿಲ್ಲ, ಫೇಮಸ್ ಇದ್ದಿಲ್ಲಲ್ಲ, ಹೋಗ್ಲೇಬೇಕಂತೇಳಿ ನನಗೊಂದು ಹಠ ಆಯಿತು. ಸರಿ ಅಲ್ಲಿ ಹೋಗಿ ಆಯಿತು.